ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಏನು ಹೇಳ್ತಿದ್ದಾರೆ ಕೇಳೋಣ. 9ರಲ್ಲಿ ಸ್ಟಾಫ್ ಕಾಸ್ಟು 325 ಕೋಟಿ ಇತ್ತು. 2009-10ಕ್ಕೆ 392 ಆಯಿತು. 10-11ಕ್ಕೆ 459 ಕೋಟಿ ಆಯಿತು. 11-12ಕ್ಕೆ 583 ಕೋಟಿ ಆಯಿತು. 12-13ಕ್ಕೆ 757 ಕೋಟಿ ಆಯಿತು. 13-14ಕ್ಕೆ 899 ಕೋಟಿ ಸ್ಯಾಲ್ರೀಸಲ್ಲಿದೆ. ಎಷ್ಟು? ಆಮೇಲೆ 14-15ಕ್ಕೆ ಎಕ್ಸ್ಪೆಕ್ಟೆಡ್ 1040 ಕೋಟಿ ಆಗುತ್ತೆ ಸ್ಯಾಲ್ರೀಸ್ಗೆ. ಎಷ್ಟು? 1040 ಕೋಟಿ ಆಗುತ್ತೆ. ಅಂದರೆ 2008ರಿಂದ 8-9ರಿಂದ 14-15ಕ್ಕೆ 325 1040 × 325 700 ಕೋಟಿ ಜಾಸ್ತಿ ಆಗುತ್ತೆ ಸ್ಯಾಲ್ರೀಸ್ ಒಂದರಲ್ಲೇ. ಅದೇನು ಜಾಸ್ತಿ ಆಗುತ್ತೆ ಅದು ಸ್ಯಾಲ್ರೀಸ್ ಒಂದರಲ್ಲೇ. ಇದು ಒಂದು ಕಾರ್ಪೊರೇಷನ್ ಹೇಳಿದ್ದು ನಾನು. 4 ಕಾರ್ಪೊರೇಷನ್ನಲ್ಲಿ ಇದೇ ರೀತಿ ಸ್ಯಾಲ್ರೀಸ್ ಏನಾಗಿದೆ, ಪ್ರತಿ ವರ್ಷ 100 ಕೋಟಿ 100 ಕೋಟಿ ಜಾಸ್ತಿ ಆಗ್ತಾ ಇದೆ. ಯಾವಾಗಲೂ ಮಾಡೋದಲ್ಲ, 4-5 ಸಲ ಅವರು ಹೈಕ್ ಮಾಡಿದಾಗ ನಾವು ಮಾಡ್ತೀವಿ ಅಷ್ಟೇ. ಇಳಿಸಿದಾರಮ್ಮ, ಅದ್ರ ಜೊತೆಗೆ ಅಡಿಷನಲ್ ಈಗ ಸದಾನಂದ ಗೌಡರು ಕೂಡ ಹೇಳಿದ್ದಾರೆ, ಅವರು ರೈಲ್ವೆದು ಅವರು ಡೀಸೆಲ್ ಉಪಯೋಗಿಸೋದು 90% ಡೀಸೆಲ್ ಉಪಯೋಗಿಸೋದು, ಅವರು ಕೂಡ ಕಡಿಮೆ ಮಾಡಲ್ಲ ಅಂತ ಹೇಳಿದ್ದಾರೆ ಅಲ್ವಾ? ಈಗ ರೋಲ್ ಮಾಡಲಂದ್ರೆ ಆಮೇಲೆ ಇದು ಯಾವುದೇ ಸಂಸ್ಥೆ, BMTC ಇರ್ಬೋದು, KSRTC ಇರ್ಬೋದು, ಅಥವಾ ವಿದ್ಯುತ್ ಶಕ್ತಿ ಇಲಾಖೆ ಇರ್ಬೋದು, ಫಾರ್ ಎಕ್ಸಾಂಪಲ್ ವಾಟರ್ ಸಪ್ಲೈದು ಯಾವುದು BWC ಇದು ಏನಾಗಿದೆ, ನಾನು ಮೊನ್ನೆ ಅದು ಬೈ ಮಿಸ್ಟೇಕ್ ಅದು ತಿಂಗಳಿಗೆ 30 ಕೋಟಿ ಅಂತ ಹೇಳ್ಬಿಟ್ಟೆ. ಅದು ವರ್ಷಕ್ಕೆ ಹತ್ತತ್ರ 30 ಕೋಟಿ, 2-2.5 ಕೋಟಿ ಅವ್ರಿಗೆ ನಷ್ಟ ಆಗ್ತಾ ಇದೆ. 9 ವರ್ಷದಿಂದ ಬೆಲೆ ಜಾಸ್ತಿ ಮಾಡದೇ ಇದ್ದರೆ ಯಾವ ಸಂಸ್ಥೆ ಕೂಡ ಸಸ್ಟೈನ್ ಆಗೋದಕ್ಕಾಗೋದಿಲ್ಲ. ಅದು ಎಲ್ಲ ಇನ್ಸ್ಟಿಟ್ಯೂಷನ್ಸು ಕೂಡ ಬ್ಯಾಲೆನ್ಸು, ಇದೇನೋ ಆದಾಯ ಮತ್ತು ಖರ್ಚು ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ಏನಾಗುತ್ತೆ, ಸಾಲಗಳು ಸಿಕ್ಕೊಂಡು ಸಂಸ್ಥೆಗಳೆಲ್ಲ ಸಿಕ್ಕಾಗ್ಬಿಡುತ್ತೆ. ಏನಾಯ್ತು ಹೇಳಿ, ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ನಾಶ ಆಗೋಯ್ತು. ಅದೇ ರೀತಿ ನಮ್ಮ ಸಂಸ್ಥೆಗಳು ಕೂಡ ಆಗಬಾರ್ದು. ಆ ದೃಷ್ಟಿಯಿಂದ ನಾವು ಕಾಲಕ್ಕೆ ಜನಕ್ಕೆ ಮಾಡ್ತೀನಿ ಅಂತ ₹6 ₹5.95 ಆಗಿದೆ. ಈ ಎಕ್ಸ್ಟ್ರಾ ಖರ್ಚು ಬಂದ್ಬಿಡ್ತಲ್ಲ, ಇರ್ತಿತ್ತು. ಏನಾಗುತ್ತೆ, ಇದೇನಾಗುತ್ತೆ, ಅವಾಗ ಸಾಲದ್ದು ಜಾಸ್ತಿ ಆಗ್ತದೆ, ಸಾಲ ಜಾಸ್ತಿ ಆಗ್ತದೆ. ನಷ್ಟನ ಕಡಿಮೆ ಮಾಡೋದಕ್ಕೆ ಖಾಲಿ ಓಡ್ತಾ ಇರ್ತಕ್ಕಂಥ ಬಸ್ಸುಗಳು ಶೆಡ್ಯೂಲ್ಸು ಸಾಕಷ್ಟು ಕಡಿಮೆ ಮಾಡಿದ್ದೀವಿ. ಆಮೇಲೆ ನಾನು ಬಂದಮೇಲೆ ಓಲ್ವೋ ಬಸ್ಸಸ್ ಬೇಡ ಅಂತ ಹೇಳಿದ್ದೀನಿ. ಒಂದು ಬಸ್ಸು ತೊಗೊಂಡಿಲ್ಲ. ಏನಮ್ಮ? ಒಂದು ಓಲ್ವೋ ಬಸ್ಸು ತೊಗೊಂಡಿಲ್ಲ. ಸ್ಕ್ಯಾನಿ ಅವರು KSRTC ಅವರು ನೈಟ್ ಸರ್ವಿಸ್ ಅವ್ರು ತೊಗೊಳ್ತಾರೆ. ನೈಟ್ ಸರ್ವೀಸು ಅವರು KSRTC. ನಾವು ಒಂದು ಪ್ರೀಮಿಯಂ ಬಸ್ಸು ಕೂಡ ನಾವು ತೊಗೊಂಡಿಲ್ಲ. ಆಮೇಲೆ ನಾನು ಬಂದಮೇಲೆ ನಾವು ತೊಗೊಂಡಿರೋದು ಮಿಡಿ ಬಸ್ಸಸ್ಸು. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಬಸ್ಸುಗಳು ಇನ್ನೂ 4-5 ವರ್ಷ ನಾವು ಉಪಯೋಗಿಸ್ಕೊಳ್ತೀವಿ. ಹೊಸ ಬಸ್ಗೆ ನಾವು ಜಾಸ್ತಿ ಹೋಗಲ್ಲ. ಆದರೆ ನರ್ಮಲ್ ಬರುತ್ತಲ್ಲ, 50% ನಮ್ಮ ಸಬ್ಸಿಡಿ ಬರೋದ್ರಿಂದ ಅದನ್ನು ಅವ್ರು ಹೇಳಿದಷ್ಟು ನಾವು ತೊಗೊಳ್ಳಲ್ಲ. ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ನಾವು ತೊಗೊಳ್ತೀವಿ. ಆಮೇಲೆ ಫುಲ್ ಪ್ರೈಜು ಕೂಡ ಸಾಧ್ಯವಾದಷ್ಟು ಕೂಡ ಕಡಿಮೆ ಆಗಿದೆ. ಆಮೇಲೆ ದುಂದು ವೆಚ್ಚ ಅನ್ನೋದು ನಮ್ಮಲ್ಲಿ ಇಲ್ಲವೇ ಇಲ್ಲ. ಈಗ ದುಂದು ವೆಚ್ಚ ಅನ್ನೋದು ಮೊದಲೆಲ್ಲ ಅನಾವಶ್ಯಕವಾಗಿ ಮಾಡ್ತಾ ಎಲ್ಲ ಕೂಡ ಕಟ್ ಮಾಡಿದ್ದೀವಿ. ಎಲ್ಲ ನಿಮ್ಮ ಮುಂದೆ ಇಟ್ಟಿದ್ದೀನಿ, ನೀವೇ ಹೇಳ್ಬೇಕು. ಈಗ ನಾನು ಹೇಳೋದಿಲ್ಲ, ನೀವೇ ಹೇಳಿ. ಈಗ ವಾಸ್ತುಸ್ಥಿತಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದನ್ನು ಕಡಿಮೆ ಮಾಡಲಿ, ಜಾಸ್ತಿ ಏನೇ ಮಾಡಬೇಕು ಕೂಡ ನಾವು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಬೇಕು. ಮುಖ್ಯಮಂತ್ರಿಗಳ ಹತ್ರ ಊರಲ್ಲಿಲ್ಲ. ಇದನ್ನು ಅವ್ರ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಬಸ್ ಪಾಸ್ದು ಅಥವಾ ಡೈಲಿ ಪಾಸಸ್ದು ಏನೋ ಕಡಿಮೆ ಮಾಡಬೇಕಾದ್ರೂ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗುತ್ತೆ. ಇಲ್ಲ, ಊರಲ್ಲಿಲ್ಲ 3-4 ಡೇಸ್.